ಅನಾಮಿಕ ದೂರುದಾರ ಸಿಎನ್ ಚಿನ್ನಯ್ಯ ಅರೆಸ್ಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅನಾಮಿಕ ದೂರುದಾರ ಸಿಎನ್ ಚಿನ್ನಯ್ಯ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಉಡುಪಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಎಲ್ಲವೂ ಪತ್ತೆ ಆಗಬೇಕಾಗಿದೆ ಅಂತ ಪರಮೇಶ್ವರ್ ಹೇಳಿರೋದು. ತನಿಖೆಯ ವರದಿ ಬಂದ ಬಳಿಕವೇ ಎಲ್ಲಾ ಸತ್ಯ ಗೊತ್ತಾಗತ್ತೆ. ರಿಪೋರ್ಟ್ ಬರುವವರೆಗೂ ಏನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ತನಿಖೆಯ ವರದಿ ಬಂದ ಬಳಿಕವೇ ಎಲ್ಲವೂ ಗೊತ್ತಾಗತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವುದು. ಇನ್ನು ಅನಾಮಿಕ ದೂರುದಾರ ಸಿಎನ್ ಚೆನ್ನಯ್ಯ ಅಲಿಯಾಸ್ ಚೆನ್ನ ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಎಸ್ಐಟಿ ಕಸ್ಟಡಿಗೂ ಕೂಡ ತೆಗೆದುಕೊಳ್ಳಲಾಗಿದೆ ನ್ಯಾಯಾಧೀಶರ ಆದೇಶದ ಮೇಲೆ. ಇದಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಎಸ್ಐಟಿ ತನಿಖೆ ಹಿಂದೆ ಇಷ್ಟೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬಂದಿರೋದು. ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿಕೆ ಕೊಟ್ಟವರೇ ಇದು. ಯಾವಾಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕಾಯಿತು, ಯಾವಾಗ ಅವರ ಬುಡಕ್ಕೆ ಬಂತು, ಆಗ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳೇ ಬುಡ ಮೇಲಾಗ್ತಾ ಹೋಯಿತು. ಕೊಟ್ಟಿರೋದೆಲ್ಲ ಉಲ್ಟಾ ಪಲ್ಟಾ ಹೇಳೋದಕ್ಕೆ ಶುರು ಮಾಡಿದ್ರು. ನನಗೆ 2 ಲಕ್ಷದ ಆಮಿಷ ಇತ್ತು, ಜೀವ ಬೆದರಿಕೆ ಇತ್ತು, ಹಾಗಾಗಿ ನಾನು ಆ ಕೆಲಸನ ಮಾಡಲೇಬೇಕಾಗಿತ್ತು ಅಂತ. ಈ ಹಿಂದೆ ಕೂಡ ಅದು ಯಾರೇ ತಪ್ಪು ಮಾಡಿರಲಿ, ಇಫ್ ಇನ್ ಕೇಸ್ ಅದು ದೂರುದಾರನೇ ಆಗಿರಲಿ, ಅವ್ರೇನಾದರೂ ತಪ್ಪು ಮಾಡಿದರೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಸರ್ಕಾರದ ಸಂಬಂಧ ಪರಮೇಶ್ವರ್ ಆಗಿರಬಹುದು, CM ಸಿದ್ದರಾಮಯ್ಯ ಆಗಿರಬಹುದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಸಂಬಂಧ ಈಗ ರಿಪೋರ್ಟ್ ಬರಲಿ, FSL ರಿಪೋರ್ಟ್ ಕಳಿಸಲಾಗಿದೆ, ಫೊರೆನ್ಸಿಕ್ ರಿಪೋರ್ಟ್ ಕೂಡ ಬರಬೇಕು. ಮುಖ್ಯವಾಗಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರದ ಕುರುಹುಗಳು ಸಿಕ್ತು. ಅದರ ಸಂಬಂಧ ಅದು ಪುರುಷರಿಗೆ ಸಂಬಂಧಪಟ್ಟಂಥ ಅಸ್ಥಿ ಅನ್ನುವಂತಹ ಕೆಲವೊಂದಷ್ಟು ಹೇಳಿಕೆಗಳು ಕೂಡ ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿ ಆ ಮಣ್ಣಿನಲ್ಲೂ ಕೂಡ ಅಸ್ಥಿ ಪಂಜರ ಏನಾದರೂ ಕರಗಿ ಹೋಗಿರುವಂಥ ಸಾಧ್ಯತೆ ಕೂಡ ಇದೆ. ಅದರ ಸಂಬಂಧ FSL ವರದಿ ಬರಬೇಕು. ಮುಖ್ಯವಾಗಿ ವಿಧಿವಿಜ್ಞಾನದಿಂದಲೂ ಕೂಡ, ವಿಧಿವಿಜ್ಞಾನದ ಇಲಾಖೆಯಿಂದಲೂ ಕೂಡ ಕೆಲವೊಂದಷ್ಟು ವರದಿಗಳು ಬಂದ ನಂತರದಲ್ಲಿ ಅದು ಸತ್ಯ ಏನು ಅಥವಾ ಮಿಥ್ಯ ಏನು ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಹಾಗಾಗಿ ತನಿಖೆಯ ವರದಿ ಬಂದ ಮೇಲೆ ಎಲ್ಲ ಸತ್ಯ ಗೊತ್ತಾಗತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವುದು.